ನಮಸ್ಕಾರ ಎಲ್ಲರಿಗೂ. ನನ್ನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಲಾಸ್ಟ್ ವ್ಲಾಗ್ ನೀವು ನೋಡಿದರೆ ನಾನು ಅಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ದೆ. ಅದು ಜೈನ್ ಟೆಂಪಲ್ ಜೈನ್ ಫುಡ್ ಅಲ್ಲ, ಬುದ್ಧಿಸ್ಟ್ ಟೆಂಪಲ್ ಬುದ್ಧಿಸ್ಟ್ ಫುಡ್. ಸೊ ಅದೊಂದು ಸ್ಮಾಲ್ ಕರೆಕ್ಷನ್. ಅದಾದಮೇಲೆ ನಾನು ನಿಮಗೆ ನಮ್ಮ ಹೋಮ್ ಸ್ಟೇ ತೋರಿಸ್ತೀನಿ ಅಂದೆ. ಸೊ ಅದು ವಾಶ್ರೂಮ್ ಆ್ಯಂಡ್ ಇದು ಒಂದು ಸ್ಮಾಲ್ ರೂಮ್ ನಾವಿದ್ದಿದ್ದು ಅರಿಬರಿಲಿ ತೆಗೆದೆ, ಬಿಕಾಸ್ ನಾವು ಬೆಳಗ್ಗೆ ಬೇಗ ಹೋಗಬೇಕಿತ್ತು. ನಾನು ಹೇಳಿದೆ ಲಾಸ್ಟ್ ವೀಡಿಯೋದಲ್ಲಿ ನಾವೇನು ಡಿಸ್ಕಷನ್ಸ್ಗೆ ಹೋಗಿದ್ವಿ ಅಂತ. ಸೊ ಮಂಡಲ್ಪಟ್ಟಿಗೆ ಹೋಗೋದು ಹೇಗೆ, ಆಮೇಲೆ ಎಷ್ಟಾಗತ್ತೆ ಮತ್ತು ಜೀಪೆಲ್ಲ ಎಷ್ಟಾಗತ್ತೆ ಅಂತ ಕೇಳಕ್ಕೆ ಹೋಗಿದ್ವಿ. ಬೆಳಗ್ಗೆ 5 o'clockಗೆ ಎದ್ದು ಆಟೋದವ್ರನ್ನೆಲ್ಲ ಫಸ್ಟೇ ಬುಕ್ ಮಾಡಿಕೊಂಡು ನಮ್ಮ ಸ್ಟೇಯಿಂದ ನಾವು ಜೀಪ್ ಇರೋ ಕಡೆಗೆ ಹೋದ್ವಿ. ಅಲ್ಲಿ ಒಂದಷ್ಟು ಜನನ ಫ್ರೆಂಡ್ ಮಾಡಿಕೊಂಡು ಎಲ್ಲ ಶೇರಿಂಗಲ್ಲಿ ಹೋದ್ವಿ. ಆದರೂ ಒಬ್ರಿಗೆ 600 ರೂಪಾಯಿ ಕೇಳಿದ್ರು. ಮುಂಚೆ 450 ಇತ್ತಂತೆ, ಬಟ್ ಇವಾಗ ಜಾಸ್ತಿ ಮಾಡಿದ್ದಾರೆ. ಎನಿವೇಸ್ ನೋಡಿ, ಹೋಗಿ ಥರ ನಿಮ್ಗೆ ಏನಾದರೂ ಕಾಣಿಸ್ತಾ ಇದ್ದರೆ ಅದು ಫಾಗ್. ನಿಮಗೆ ಇವಾಗಲೇ ಕಾಣಿಸಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಎಷ್ಟು ಮಂಜಿತ್ತು ಅಂದರೆ ನಾವು ಬೆಟ್ಟದ ಮೇಲೆ ಹೋಗಬೇಕಿತ್ತು. ಓಕೆ, ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡೋಣ, 600 ಆದರೂ ಪರವಾಗಿಲ್ಲ ಅಂತ ಶ್ರಾವಣಿಗೆ ತುಂಬ ಇಷ್ಟ ಇತ್ತು. ಅದಕ್ಕೆ ಹೋಗೋಣ ಅಂತ ಹೋದ್ವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇತ್ತು ನಮಗೆ. ಜೀಪ್ ರೈಡು, ಬೆಟ್ಟದ ಮೇಲೆ ಹೋಗೋದು, ಅವರು ವಾಲಾಡಿಸ್ತಾರೆ, ಆಮೇಲೆ ಕಲ್ಲ ಮೇಲೆ ಹೋಗುವಾಗೆಲ್ಲ ಜಂಪ್ ಆಗುತ್ತೆ, ತುಂಬ ಕಷ್ಟ ಇರುತ್ತೆ ರೈಡ್ ಅಂತ ಅಂದ್ಕೊಂಡು ಹೋದ್ವಿ ನಾವು. ಬಟ್ ದಟ್ ವಾಸ್ ರಾಂಗ್. ತುಂಬ ಈಸಿಯಾಗಿತ್ತು, ನಮಗೆಲ್ಲ ಏನೂ ಫೀಲೇ ಆಗಲಿಲ್ಲ. ಬೆಟ್ಟ ಹತ್ತಾ ಇದ್ದರೂ ಆರಾಮಾಗಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ಸೇ ತುಂಬ ಜಾಸ್ತಿ ಇತ್ತು ಅನ್ನಿಸ್ತು. ಅದನ್ನು ಬಿಟ್ಟರೆ ನಾವು ಹೋದಾಗ ಆ್ಯಕ್ಚುಲಿ ನಾವು ಹೋಗಿದ್ದು ಸಮ್ಮರಲ್ಲಿ, ಆದರೆ ನೋಡಿ ಎಷ್ಟು ಮಂಜಿದೆ. ನಾವು ಹೋಗಿದ್ದು ಹಿಂದಿನ ದಿವಸ ರಾತ್ರಿನೂ ಮಳೆ ಬಂತಂತೆ. ಸೊ ನಾವೇನು ಮಾಡಿದ್ವಿ, ಒಂದಷ್ಟು ವೀಡಿಯೋಸ್ ಎಲ್ಲ ತೊಗೊಂಡು ಒಂದಷ್ಟು ಹುಚ್ಚಾಟಗಳೆಲ್ಲ ಮಾಡಿಕೊಂಡು ನಾವು ಆ ವ್ಯೂನ ಸ್ವಲ್ಪ ಹೊತ್ತು ನೋಡೋಣ ಅಂತ ಕೂತ್ಕೊಂಡ್ವಿ. ಬಿಕಾಸ್ ನಮಗೆ ಬರೀ ಒಂದು 1/2 to 45 minutes ಅಷ್ಟೇ ಟೈಮ್ ಕೊಡ್ತಾರೆ. ಬಟ್ ಜೀಪಿಂದ ನಾವು ಕೆಳಗೆ ಬರಬೇಕಾಗತ್ತೆ ಬಸ್ ಸ್ಟಾಪ್ಗೆ. ಸೊ ಸರಿ ಅಂತ ನೋಡೋಕೆ ಹೋದ್ವಿ. ಆ್ಯಂಡ್ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ನಮಗೇನು ವ್ಯೂ ಕಾಣಿಸ್ಲೇ ಇಲ್ಲ ಬಿಕಾಸ್ ಆಫ್ ದಿಸ್ ಫಾಗ್. ಬಟ್ ನೋಡಿ ಹೇಗಿದೆ. ಆ್ಯಂಡ್ ಇದು ಬಂದು ನಮ್ಮ ಮುಗಿಲ್ಪೇಟೆ, ಮಂಡಲ್ಪಟ್ಟಿ ಮುಗಿಲ್ಪೇಟೆ. ಯಾರ್ಯಾರಿಗೆ ನೆನಪಿದೆ? ಗಾಳಿಪಟ ನೋಡಿದ್ದೀರಾ? ಮುಗಿಲೆಲ್ಲ ಬರೀ ಮಂಜಲ್ಲೇ ತುಂಬಿದೆ. ನನ್ನ ಅವತ್ತಿನ ದಿನದ ಎಕ್ಸ್ಪೀರಿಯೆನ್ಸ್ನ ಇನ್ನೂ ಡೀಟೇಲಾಗಿ ನನ್ನ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕಿದ್ದೀನಿ, ಕೇಳಿಸ್ಕೊಳ್ಳಿ. ನಾನು ಹಿಂದೆ ನೋಡ್ತಿರ್ಬೋದು, ನಿಮಗೆ ಏನೂ ಕಾಣಿಸಲ್ಲ, ಫಾಗೇ ಇದೆ. ಸೊ 7 o'clock ಬಂದಿದ್ದೀವಿ ನಾವು ಪೀಕಿಗೆ, ಮಂಡಲ್ಪಟ್ಟಿ ಪೀಕಿಗೆ ಬಂದಿದ್ದೀವಿ. ಎಲ್ಲ ಕಡೆ ಫಾಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ. ಜನರು ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ಇದೆ. ನಾವು ಜೀಪ್ ರೈಡಲ್ಲಿ ಬಂದ್ವಿ, ಚೆನ್ನಾಗಿದೆ. ಜೀಪ್ ರೈಡ್ ಅಂತ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ, ಬಟ್ ಇದಂತೂ ಸಕ್ಕತ್ತಾಗಿದೆ ನೋಡಿ, ಏನೂ ಕಾಣಿಸಲ್ಲ. ಇದಾದಮೇಲೆ ನೀರಿಗೆ ಕಲ್ಲೆಸ್ತಿದ್ದಾಯಿತು ಅಂತ ಇವಾಗ ಮುಗಿಲಿಗೆ ಕಲ್ಲೆಸಿಯೋಣ ಅಂತ ಹೋದ್ವಿ. ಈ ಥರ ಕಲ್ಲು ತೊಗೊಂಡು ಎಸಿತಾ ಇದ್ದೀವಿ. 1 2 3 ಕಾಣಿಸ್ತಿಲ್ಲ, ಏನೂ ಕಾಣಿಸಲ್ಲ. ನಿಮ್ಗೇನು ಕಾಣಿಸಿರಲ್ಲ, ಜಾತ್ರೆ ಇದೆ ಆದ್ರೂ ಜಾತ್ರೆ ತರ ಅನಿಸ್ತಿಲ್ಲ. ಇಲ್ಲಿ ಏನು ಗಿಡ ಗಿಡ ಮರ ಏನೂ ಕಾಣಿಸ್ತಾ ಇಲ್ಲ, ಬರೀ ಆಕಾಶದ ಥರನೇ ಇದೆ ಫಾಗ್ ಎಲ್ಲ. ಶಾಂತಿ ಬೇಕು ಅಂತ ಇಷ್ಟು. ನಾನು ಇಷ್ಟು ಮಂಜು ತುಂಬಿರೋದು ಎಲ್ಲೂ ನೋಡಿರಲಿಲ್ಲ. ಅದು ಸಮ್ಮರಲ್ಲಿ ಈ ರೇಂಜಿಗೆ ಮಂಜು ತುಂಬಿದೆ ಅಂದರೆ ರೈನಿ ಸೀಸನಲ್ಲೆಲ್ಲ ಬಿಡೋದೇ ಇಲ್ಲ ಅನಿಸುತ್ತೆ. ಮಂಡಲ್ಪಟ್ಟಿ ಪೀಕಲ್ಲಿ ಹೇಗೆ ಕಾಣಿಸ್ತಿತ್ತು ಅಂದರೆ ನಾವು ವಾಪಸ್ ಹೋಗ್ತಿದ್ದು, ಆ ಹೋಗಿ ನಮ್ಮನ್ನು ಫಾಲೋ ಮಾಡ್ತಿತ್ತು ಫಾರೆಸ್ಟ್ ಬಿಡೋವರೆಗೂ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಅದನ್ನು ಮುಗಿಸ್ಕೊಂಡು ನಾವು ಹೋಗಿ ನಮ್ಮ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಆ್ಯಂಡ್ ನಾವು ವೆರೈಟೀಸ್ ಆಫ್ ಮಸಾಲೆ ದೋಸೆ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಮಡಿಕೇರಿಗೆ ಹೋದ್ಮೇಲೆ ಕಾಫಿ ಟೇಸ್ಟ್ ಮಾಡ್ತಾಯಿದ್ರೆ ಹೇಗೆ ಅಂತ ನಾನು ಕಾಫಿ ಕುಡಿದೆ ಇವ್ರಗಳ ಜೊತೆಗೆ. ಇಟ್ ವಾಸ್ ಗುಡ್, ನಾರ್ಮಲ್ ಆಗೇ ಇತ್ತು. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ನಾವು ಬಸ್ ಹತ್ತಿ ತಲಕಾವೇರಿಗೆ ಹೊರಟ್ವಿ. ನಮಗೆ ಗೊತ್ತಿರಲಿಲ್ಲ ಡೈರೆಕ್ಟ್ ಬಸ್ ಇದೆ ಅಂತ, ಬಟ್ ಲಕ್ಕಿಲಿ ನಾವು ಹತ್ತಿದ ಬಸ್ಸು ತಲಕಾವೇರಿಗೆ ಹೋಗುತ್ತೆ ಅಂತ ಗೊತ್ತಾಯಿತು. ಸೊ ನಾವು ತಲಕಾವೇರಿಗೆ ಹೊರಟ್ವಿ, ಅದೇ ನಮ್ಮ ನೆಕ್ಸ್ಟ್ ಸ್ಟಾಪ್. ಅಲ್ಲೂ ನೋಡಿ ಹೇಗಿದೆ, ನೀವು ನೋಡಿದ್ರೆ ಫುಲ್ ಫಿದಾ ಆಗೋಗ್ತೀರ ದೇವಸ್ಥಾನದಲ್ಲಿ, ಅಷ್ಟಿತ್ತು ಫಾಗು. ಆ್ಯಕ್ಚುಲಿ ಬಸ್ ಕಂಡಕ್ಟರ್ ಹೇಳಿದ್ರು ಅಲ್ಲಿ ಬಸ್ಸೆಲ್ಲ ಲಿಮಿಟೆಡ್ ಆಗಿದೆ. ಸೊ 10 ನಿಮಿಷದಲ್ಲಿ ನೀವು ಮುಗಿಸ್ಕೊಂಡು ಬಂದರೆ ದರ್ಶನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕಾಯ್ತಾಯಿದ್ರು 10 ನಿಮಿಷ. ಅದಕ್ಕೆ ನಾವು ಬೇಗ ಆದಷ್ಟು ಬೇಗ ಹೋಗಿ ದರ್ಶನ ಮಾಡ್ಕೊಳೋಣ ಅಂತ ಹೋದ್ವಿ. ನನ್ನ ವೀಡಿಯೋದಲ್ಲೇ ಗೊತ್ತಾಗುತ್ತೆ ಎಷ್ಟು ಬೇಗ ನಾವು ನಡ್ಕೊಂಡು ಹೋಗ್ತಿದ್ವಿ ಅಂತ. ಇಲ್ಲಿ ನೋಡಿ ಎಷ್ಟು ಮಂಜಿದೆ, ಎಷ್ಟು ಹೊಗೆ ಥರ ಕಾಣಿಸ್ತಾ ಇದೆ. ಆ ದೇವಸ್ಥಾನದಿಂದ ಬರ್ತಾರೋ ಹೊಗೆ ಅನಿಸುತ್ತೆ, ಬಟ್ ಅದೆಲ್ಲ ಫಾಗ್. ಸರಿ ನಾವು ಹೋಗಿ ಅಲ್ಲಿ ಗಣೇಶ ಮತ್ತು ಈಶ್ವರನ ದರ್ಶನ ಮಾಡಿಕೊಂಡು ಆಮೇಲೆ ತಲಕಾವೇರಿಯಲ್ಲಿ ಅದೇ ಕಾವೇರಿ ನೀರಿದೆ ಅಲ್ಲ, ಸೊ ಅಲ್ಲಿ ಸ್ನಾನ ಮಾಡೋರು ಮಾಡ್ತಾಯಿದ್ರು. ನಾವು ತಲಕಾವೇರಿ ದೇವರನ್ನ ಅಲ್ಲಿ ಸೆಪ್ರೇಟಾಗಿ ಏನೋ ಇಟ್ಟಿದ್ರು. ಸೊ ನಮಸ್ಕಾರ ಮಾಡಿಕೊಂಡು 10 ನಿಮಿಷ ಅಂದಿದ್ವಲ್ಲ, ಅದಕ್ಕೆ ಹೊಡೋದ್ವಿ. ಲಕ್ಕಿಲಿ ನಾವು 3 ಜನ ಬಸ್ ಹತ್ತಿದ್ದು, ಬೇರೆ ಯಾರೂ ಬಸ್ ಹತ್ತಿರಲಿಲ್ಲ. ಡ್ರೈವರ್ ಆಮೇಲೆ ನಮ್ಮನ್ನು ಕರ್ಕೊಂಡು ಹೋದರು. ನಾವು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಪ್ಯಾಪಿಸ್ ಕಾಫಿ ಐಲ್ಯಾಂಡ್ಗೆ ಹೋದ್ವಿ. ಬಸ್ ಅವರೇ ನಮ್ಮನ್ನು ಅಲ್ಲಿ ಡ್ರಾಪ್ ಮಾಡಿದ್ರು, ಅಲ್ಲಿ ಸ್ಟಾಪ್ ಇದೆಯಂತೆ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು ಗ್ಲಾಸ್ ಬ್ರಿಡ್ಜ್ ಕೂಡ ಇದೆ ಮಡಿಕೇರಿಲಿ. ಅದು ಈ ಪ್ಯಾಪಿಸ್
ಪ್ಲಾಂಟೇಶನ್ ಒಳಗಡೆನೇ ಇದೆ. ಬಟ್ ಅದನ್ನು ಕ್ಲೋಸ್ ಮಾಡಿದ್ದು ನಮ್ಗೆ ಅಲೋ ಮಾಡಲಿಲ್ಲ. ಅಲೋ ಮಾಡದೇ ಇದ್ದರೂ ನಾವು ನಿಂತಿದ್ದ ಜಾಗದಲ್ಲೇ ಗ್ಲಾಸ್ ಬ್ರಿಡ್ಜ್ನ ನೋಡಿದ್ವಿ. ಬಿಕಾಸ್ ಏನೂ ರೆಸ್ಟ್ರಿಕ್ಷನ್ಸಿಂದ ಅವ್ರು ಅಲೋ ಮಾಡ್ತಾಯಿಲ್ಲ. ಅದಾದಮೇಲೆ ನಾವು ಪ್ಯಾಪಿಸ್ ಕಾಫಿ ಪ್ಲಾಂಟೇಷನಲ್ಲಿ ಗೈಡ್ ಇರ್ತಾರೆ ಅಂತೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ವಿ. ಬಟ್ ಯಾರೂ ಇರಲಿಲ್ಲ. 100 ರುಪೀಸ್ ಒಬ್ಬರಿಗೆ ಟಿಕೆಟ್ ಇತ್ತು. ನಾವೇ ಒಳಗಡೆ ಹೋಗಿ ಎಷ್ಟು ಬೇಕಾದರೂ ನೋಡಿಕೊಂಡು ಬರ್ಬೋದು. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಕಾಫಿ ಪ್ಲಾಂಟೇಷನ್ ಒಳಗಡೆ ಹೇಗಿದೆ ಅಂತ ನೀವು ನೋಡಿ. ಜೊತೆಗೆ ಲಕ್ಕಿಲಿ ಮಳೆ ಕೂಡ ಬಂತು ನಾವು ಹೋದಾಗ. ನೀವು ಅದೆಲ್ಲ ನೋಡ್ಬೋದು ಆ್ಯಂಡ್ ತಿಳ್ಕೊಬೋದು. ನಾವು ಕಾಫೀಸ್ ಪ್ಲಾಂಟೇಷನ್ಗೆ ಬಂದಿದ್ವಿ, ಬಟ್ ಗೈಡ್ ಇಲ್ಲ, ನಾವೇ ನೋಡ್ಕೊಂಡು ಹೋಗ್ಬೇಕಂತೆ. ಸೊ ನನ್ನ ಫ್ರೆಂಡೇ ಗೈಡ್ ಆಗಿದ್ದಾಳೆ ಇವತ್ತು. ಕೇಳಿಸ್ಕೊಳೋಣ ಬನ್ನಿ. ಪೆಪ್ಪರ್ ಯಾರ್ Hey, why you are reading that down one? ದಿಸ್ ಇಸ್ That also I read the pepper. So where is pepper? ಪೆಪ್ಪರ್ ಹ್ಯಾಸ್ ಡ್ರೈಡ್ Pepper ಔಟ್. is a creeper actually. In the it is a beetle leaf. Okay. Here. Above you can see papaya. Where? Oh, papaya. ಎಂತ ಕಾಲ ಬಂತು ನೋಡಿ ಫ್ರೆಂಡ್ಸ್ ಇಲ್ಲಿ. ಅದೇ ಹಾಕೊಂಡು ಡ್ರೈ ಮೇ ಬಿ. We'll go now. ವಿಚ್ ಒನ್ ಅದನ್ನ ಇದೆಯಲ್ಲ ಇದು ಇದೆ ಅಲ್ಲಿ ಮೇಲೆ ಬಿರಿಯಾನಿ ಎಲೆಗಳಿದೆಯಲ್ಲ ಎಳ್ಳಿಕಾಯಿ. ಯಾ, ಎರಳೆಕಾಯಿ. Actually, inside this house we have this lime and everything. Come, what you will see. I will not remember if I see also. Rosewood. ಸ್ಯಾಂಡಲ್. Where? No, sorry, rosewood it is costly rosewood. This is leaves. ಇದೇನಿದು? ಇದು ವಿಲೇಡಲ್ಲಿ ಇದ್ದಂಗಿದೆ. ಅದೇ ಇದು ಪೆಪ್ಪರು. ಬರ್ಡ್ ಹೈ ಚಿಲ್ಲಿ. ಓ, ಗಾಂಧಾರಿ ಮೆಣಸು. ಏನಂಗಂದ್ರೆ ಯಾವ್ದು ಇದಾ? ಇಲ್ಲಿದೆಯಲ್ಲ ಇದು ಇದಾ? ಹೂವ ಬಿಟ್ಟಿದೆ. Oh, this is Arabica coffee. She's like, oh, is it Arabica coffee? Oh, this is jackfruit. Please guys, this is jackfruit. ಇಲ್ಲೇ ಇದೆಯಲ್ಲ ಇವೇನೆ ಬಿಟ್ಟಿಲ್ಲ ಅಷ್ಟೇ. ಅದು ಇದು ಆರೆಂಜಾ? ಆರೆಂಜ್ ಎಲ್ಲಿ ಬಿಟ್ಟೈತೆ? ಮೇಲೆ ಇದೆ, ಆ ಮೇಲಿದೆಯಲ್ಲ ಅದೇ ಆರೆಂಜ್ ಮರ. ಜಾಕ್ಫ್ರೂಟ್. I took this and I'm saying orange to them. ಅಕ್ಕಪಕ್ಕ ನಿಂತವೆ. ಅಲ್ಲ ಪ್ಲೀಸ್ ನೀವೇ ಯಾವ ಮರ ಯಾವುದು ಅಂತ ತಿಳ್ಕೊಳ್ಳಿ. ಇದು ಅರೇಬಿಕಾ ಕಾಫಿ ಇದೆ ಇರುತ್ತೆ ಮೋಸ್ಟ್ಲಿ. ಹಾಂ, Take this umbrella. ಕೋಕೋ ಅದು ಚಾಕ್ಲೇಟ್ ಮಾಡ್ತಾರಲ್ಲ ಅದು ಕೋಕೋ ಇದು ಮರ ಇಲ್ಲಿದೆಯಲ್ಲ ಅದು ವಿಚ್ ಹಿಂದೆ ಅದ Something and we're believing. ಹಿಂದೆನೇ ಇದೆ. ಇದು Means what? ಆರತಿ ಮಾಡ್ತಾರಲ್ಲ. ಇದಾ ಆರತಿ ತಟ್ಟನ್ನ ಅಲಂಕಾರ ಮಾಡ್ತಾರಲ್ವಾ. ರೊಬಾಸ್ಟಾ ಕಾಫಿ. ಡಿಫ್ರೆನ್ಸ್ ಗೊತ್ತಾಗಲ್ವಾ? It's Robusta. ಲಿಬಾರಿಕಾ ಕಾಫಿ. I have 2 photos of this. You hold it, I'll wipe it. ನಾವು ಕಾಫಿ ಪ್ಲಾಂಟೇಷನ್ಗೆ ಬಂದ್ವಿ, ಬಟ್ ಮಳೆ ಬರ್ತಾ ಇದೆ. ಅದಕ್ಕೆ ಅವ್ರ ಹತ್ರ ಛತ್ರಿ ತಗೊಂಡು ಒಂದಷ್ಟು ವೀಡಿಯೋಸ್ ತಗೊಂಡು. So obviously it's not ಯಾ, this real, no? See, it's looking with the. This is the view we expected in Mandalpatti. But in photo we cannot capture this beautiful moment. Because photos cannot. Doesn't have the 512 megapixel and our beautiful eyes have. Hey, I'll go inside. I'll hold it. ನೋಡ್ತಿದ್ದೀರಲ್ಲ, ಅಷ್ಟು ಸುರಿತಾ ಇತ್ತು ಮಳೆ. ನ್ಯಾಚುರಲ್ ಆಗಿರಲಿ ಅಂತ ನಾನು ಸೌಂಡ್ ಕೊಟ್ಟೆ. ಸಿಕ್ಕಾಬಟ್ಟೆ ಸುರಿತು ಮಳೆ. ನಾವು ಸುಮ್ಮನೆ ಇಲ್ಲದೆ ಮಳೇಲಿ ಒಂದಷ್ಟು ವೀಡಿಯೋಸ್ ತೊಗೊಂಡ್ವಿ. ಮಳೆ ಬರೋಕ್ಕೆ ಮುಂಚೆನೂ ಫಸ್ಟ್ ಛತ್ರಿ ಹಿಡ್ಕೊಂಡು ಆ ಡ್ರಿಸ್ಲಿಂಗಲ್ಲಿ ತೊಗೊಂಡ್ವಿ. ಆ್ಯಂಡ್ ಮಳೆ ಬಂದಾಗಂತೂ ಮಳೆಯಲ್ಲಿ ಫೋಟೋಸ್ ತೊಗೊಂಡು ನೆಂದು ಅಲ್ಲೊಂದು ಕೇವ್ ಇದೆ, ಕೇವ್ ಒಳಗಡೆ ಹೋಗಿ ನಿಂತ್ಕೊಂಡ್ವಿ. ನಮ್ಮ ಸ್ಥಿತಿ ನೋಡಿದ್ರೇ ಗೊತ್ತಾಗುತ್ತೆ ನಾವು ಎಷ್ಟು ಮಜಾ ಮಾಡಿದ್ವಿ ಅಂತ. ಅದಾದಮೇಲೆ ನಾವು ಆ ಗುಹೆ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ಮಶ್ರೂಮ್ಸ್ ಮತ್ತು ಸುಮಾರು ಒಂದಷ್ಟು ಕಲ್ಲಲ್ಲಿ ಮಾಡಿರೋದು ಒರಿಜಿನಲ್ ಅಲ್ಲ, ಅದೆಲ್ಲ ಇತ್ತು. ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಟಾರ್ಚ್ ಆನ್ ಮಾಡಿದ್ರು ಅದು ಕ್ಯಾಪ್ಚರ್ ಆಗಲಿಲ್ಲ, ಫುಲ್ ಕತ್ಲೆ ಕಾಣಿಸ್ತಿತ್ತು. ಅದಾದಮೇಲೆ ಸ್ವಲ್ಪ ಹೊತ್ತು ಮಳೆ ನಿಲ್ಲಿ ಅಂತ ಕಾದು ಮುಂದೆ ಹೋದ್ವಿ. ಯಾವುದೇ ಏಲಕ್ಕಿ ಗಿಡ ಇದು ಇದಾ? ಕೆಳಗಡೆ ಇದೆ, ಇಲ್ಲಿ ಇದೆಯಲ್ಲ ಒಣಗೋಗಿದೆ ಅಲ್ಲ ಎಲೆ ಅದು. ಓ ಇದಾ? ಲಿಟ್ರಲಿ ನಾವು ತುಂಬಾ ಖುಷಿ ಆದ್ವಿ. ನಾವು ಮಳೆ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ, ಬಟ್ ಇಷ್ಟೊಂದು ಜೋರಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದು ಕಾಫಿ ಪ್ಲಾಂಟೇಷನ್ ಮಧ್ಯೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಬಿಕಾಸ್ ನಾವೆಲ್ಲ ಸಿಟಿಲಿ ಅದೆಲ್ಲ ನೋಡಿರಲ್ಲ.
ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಕಾಫಿ ಪ್ಲಾಂಟೇಷನಲ್ಲಿ. ನಾವು ಕೊಟ್ಟಿದ್ದು ಬರೀ 100 ರುಪೀಸ್ ಅಷ್ಟೇ ಪಾಸ್ಗೆ, ಬಟ್ ವಿ ಎಂಜಾಯ್ಡ್ ಅ ಲಾಟ್. ಆ ಮಳೆ, ಆ ಸರೌಂಡಿಂಗ್ಸು, ನಾವು 3 ಜನ ಇದ್ದಿದ್ದು. ಬಂದವರೆಲ್ಲ ಬಂದು ನೋಡ್ಕೊಂಡು ಹೊಲ್ಟೋದ್ರು, ಬಟ್ ನಾವೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. That there here ऊपर that one. ಸಣ್ಣ ಎಲ್ಲ ಇದಾವಲ್ಲ ಅವೇ. ಯಾವುದೋ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಲ್ವರ್ ಹೋಗ್ತದು. ಇದು ಮಲ್ಲಿಗೆ ಹೂವ ಇದು. ಮಲ್ಲಿಗೆ ಹೂವ ಅದು. ವೇರ್ Yes. ಹೂವಾ, ಮಲ್ಲಿಗೆ ಹೂವಾ. ಮಲ್ಲಿಗೆ ಹೂ ಮರ ಆಗ್ಬಿಟ್ಟಿದೆ. So good. ಶ್ರಾವಣಿ ನಮ್ಮಿಬ್ರಿಗೂ ಒಂದಷ್ಟು ಗೈಡ್ ಮಾಡಿದ್ಲು ಆ ಪ್ಲ್ಯಾಂಟ್ಸ್ ಬಗ್ಗೆ, ಮರಗಳ ಬಗ್ಗೆ. ಇವಾಗಲೂ ನೀವು ಮತ್ತೆ ನನಗೆ ಕೇಳಿದ್ರೆ ಅದೆಲ್ಲ ಏನು ಅಂತ ನನಗೆ ನೆನಪಿರಲ್ಲ, ಬಟ್ ಅವ್ರು ಹೇಳಿದಾಗ ನಾನು ಕೇಳಿಸ್ಕೊಂಡೆ. 300-350. ವಿಚ್ ಇಸ್ ಅವಕ್ಯಾಡೋ? This is tree, avocado tree. ನಂದಿ ಉದ್ದಂತೆ. ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಇಟ್. ಅಯ್ಯೋ ದೇವ್ರೆ, ಕಣ್ಣಿಗೆ ನೀರು ಬೀಳ್ತಾ ಇದೆ. ಇದು ಯಾವುದು ಇದೆ ಅನ್ಸುತ್ತೆ. Then we have next is ವಿಚ್ ಇಸ್ ಕರಲ್ ಇಸ್ ಹಿಯರ್? ಅಯ್ಯೋ ಯಪ್ಪ ಕರ್ಬೇವು. ಓ ಎಲ್ಲ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಮೇಲ್ ನೋಡಿ ಸ್ವಲ್ಪ. So this one is cotton tree. Please look at it. Where is the cotton tree over there? Probably that's the cotton This tree. is different kind of cotton. ಯಾವುದೇ ಅಲ್ಲಿ ಮೇಲಿರೋದ ಡಿಸೈನು? ಮೇಲೆ ಮೇಲೆ ಇದೆಯಲ್ಲ ಓ ಕಾಯಿಗಳೆಲ್ಲ, ಹೌದು. ಅದರಿಂದ ಅದ್ರ ದೊಡ್ಡ ಮಲ್ಲಿಗೆ ಅನ್ಸುತ್ತಲ್ಲ, ಅದೇನಾದ್ರು ಸೂಜಿ ಮಲ್ಲಿಗೆನಾ? ಹೇ ಯಾವುದೇ ಡ್ರಮ್ ಸ್ಟಿಕ್ದು? ಬಳ್ಳಿ ಹಬ್ಬಿದೆ. ಸೇಬೆಕಾಯಿ. What will they do? They will not check each and every plant. ಭೂಮಿ ಒಳಗೆ ಬೆಳೆಯುತ್ತೆ. ಎಲ್ಲಿ? ಓ ಅದೇ ಕೆಳಗಿದೆ, ಅದಕ್ಕೆ ಕಾಣಿಸ್ತಾ ಇಲ್ಲ. ಮಳೆ ಸುರಿದು ನಿಂತೋದ್ರೂ ನಾವು ಕಾಫಿ ಪ್ಲಾಂಟೇಷನಿಂದ ಹೊರಗೆ ಹೋಗಿರಲಿಲ್ಲ, ಬಿಕಾಸ್ ನಾವು ಬೆಳಗ್ಗೆ ಬೇಗನೆ ಎದ್ದು ಮಂದಲ್ಪಟ್ಟಿಗೆ ಹೋಗಿದ್ವಿ. ಅದಾದಮೇಲೆ ಕಾಫಿ ಪ್ಲಾಂಟೇಷನ್ಗೆ ಬಂದಿದ್ದು ನಾವು. ತುಂಬ ಹೊತ್ತು ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಎಲ್ಲಿ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಹೋಗ್ತಿರುವಾಗ ರಾಜ ಸೀತೆಗೆ ಅಂತ ಡಿಸೈಡ್ ಮಾಡಿದ್ವಿ. ಹೋಗ್ತಾ ದಾರಿಲಿ ಗ್ರೌಂಡಲ್ಲಿ ಯಾವುದೋ ಕಾಂಪಿಟೇಷನ್ ನಡೀತಾ ಇತ್ತು, ಥ್ರೋಬಾಲ್ ಕಾಂಪಿಟೇಷನ್. ಸೊ ಅದನ್ನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಥ್ರೋಬಾಲ್ ಹಾಡ್ತಾ ಇರೋದನ್ನ ನೋಡ್ತಾ ಇರೋದು. ಸೊ ಇಟ್ ವಾಸ್ ನೈಸ್. ಅದಾದಮೇಲೆ ರಾಜ ಸೀಟ್ಗೆ ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ಲೇಟ್ ಆಗೋಗಿತ್ತು, ನಾವು ಸನ್ಸೆಟ್ನ ನೋಡೋಕೆ ಆಗಲಿಲ್ಲ. ಬಟ್ ರಾಜ ಸೀಟಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದರು. ಅದೇನು ಅಷ್ಟು ಜನ ಇದ್ರು ಗೊತ್ತಿಲ್ಲ. ಅದು ಟೂರಿಸ್ಟ್ ಪ್ಲೇಸ್ ಅಂತ ಎಲ್ಲ ಆಚೆಯಿಂದ ಬಂದಿರೋರ ಅಥವಾ ಮಡಿಕೇರಿಯವರ ಗೊತ್ತಿಲ್ಲ. ಇಲ್ಲಿ ಒಳಗಡೆನೂ ಸುಮಾರು ಆಟ ಆಡೋದಿತ್ತು, ಜಿಪ್ ಲೈನ್ ಇತ್ತು, ಆಮೇಲೆ ಟಯರ್ದೇನೇನೋ ಆಟ ಆಡೋದಿತ್ತು. ನಾವು ಯಾವುದೂ ಆಡಲಿಲ್ಲ, ಬರೀ ಪಾರ್ಕ್ನ ಮಾತ್ರ ಒಂದು ರೌಂಡ್ ಹಾಕ್ಕೊಂಡು ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಆ್ಯಕ್ಚುಲಿ ಅಲ್ಲಿ 7:30ಗೆ ಈ ಫೌಂಟೇನ್ ಶೋ ಕೂಡ ಇದೆ. ಅದೇ KRS ಅಲ್ಲೆಲ್ಲ ನಡೆಯುತ್ತಲ್ಲ ಆ ಥರ. ಬಟ್ 7:30ವರೆಗೂ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಮತ್ತೆ ರೂಮ್ಗೆ ಹೋಗಿ ನಮ್ಮ ಲಗೇಜಸ್ ಎಲ್ಲ ತೊಗೊಂಡು ಊಟ ಮಾಡಿ ನಾವು ಬಸ್ ಹತ್ತಬೇಕಿತ್ತು. ಅದಕ್ಕೆ ನಾವು ಜಾಸ್ತಿ ಹೊತ್ತು ಅಲ್ಲೇನು ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೇನು ಆ KRS ಅಲ್ಲೂ ನಾವು ನೋಡಿರ್ತೀವಲ್ಲ, ಸೊ ಸೇಮ್ ಫೌಂಟೇನ್ ಶೋ. ಅದಕ್ಕೆ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಒಂದು ಸ್ವಲ್ಪ ಹೊತ್ತು ಮಾತ್ರ ಟೈಮ್ ಸ್ಪೆಂಡ್ ಮಾಡಿದ್ವಿ ರಾಜ ಸೀಟಲ್ಲಿ. ಅಲ್ಲಿ ಮುಗಿಸ್ಕೊಂಡು ನಾವು ನಮ್ಮ ಹೋಮ್ ಸ್ಟೇಗೆ ಹೋದ್ವಿ. ಅದು ಆಲ್ಮೋಸ್ಟ್ 1.5 ಕಿಲೋಮೀಟರ್ ಅಷ್ಟೇ ಇದ್ದಿದ್ದು ಟೌನಿಂದ. ಸೊ ನಾವು ಹೋಗಿ ನಮ್ಮ ಲಗೇಜಸ್ನೆಲ್ಲ ತೊಗೊಂಡು ಫ್ರೆಶ್ ಅಪ್ ಆಗಿ ಮತ್ತು ನೈಟ್ ಡಿನ್ನರ್ಗೆ ಅಂತ ನಾವು ಕೂರ್ಗ್ ಸ್ಪೆಷಲ್ ನಾನ್ ವೆಜ್ ಟ್ರೈ ಮಾಡಿದ್ವಿ. ಬಟ್ ಅದು ಏನಂದರೆ ಏನೂ ಚೆನ್ನಾಗಿರಲಿಲ್ಲ. ಇವಾಗ ಬ್ಯಾಂಗ್ಳೂರ್ ಹೋಗೋಕ್ಕೆ ನಾವು ಬಸ್ ಕಾಯ್ತಾ ಇದ್ದೀವಿ. ಇವಾಗ ಇನ್ನೇನು ಬಸ್ ಬರುತ್ತೆ, ಮತ್ತೆಲ್ಲ ಮನೆಗೆ ಹೋಗ್ತೀವಿ. ಸೊ ನನ್ನ ಫ್ರೆಂಡ್ಸ್ ನಿಮಗೆ ಬಾಯ್ ಹೇಳ್ತಾರಂತೆ, ಬಾಯ್ ಕೇಳಿಸ್ಕೊಳ್ಳಿ. ಆ್ಯಂಡ್ ನಾನು ನನ್ನ ಬ್ಲಾಗ್ನ ಇಲ್ಲಿ ಹೆಲ್ಪ್ ಮಾಡ್ತಿದ್ದೀನಿ. ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.